10ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಪೂರ್ವಶತದ ಪರೀಕ್ಷೆ 2ರ ಮಾದರಿ ಪ್ರಶ್ನೆ ಪತ್ರಿಕೆ. ಮುಖ್ಯ ಪ್ರಶ್ನೆ ಬಂದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಅಂಕಗಳು. ಪ್ರಶ್ನೆ 1, ಸೂಯನೆ ಈ ಅವ್ಯಯಕ್ಕೆ ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಅನುಕರಣಾವ್ಯಯ. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸರಿಯಾದ ಉತ್ತರ ಆಪ್ಷನ್ ಬಿ, ಸಂಯೋಜಿತ ವಾಕ್ಯ. 3, ಮಾಡನು ಪದವು ಕ್ರಿಯಾಪದದ ಈ ರೂಪ. ಉತ್ತರ ಆಪ್ಷನ್ ಸಿ, ನಿಷೇಧಾರ್ಥಕ. ನೆನಪು ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಕೃದಂತ ಭಾವನಾಮ. ಒಂದು ಪದವನ್ನಾಗಲಿ ವಾಕ್ಯವನ್ನಾಗಲಿ ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನಾಗಲಿ ವಾಕ್ಯವನ್ನಾಗಲಿ ಹೇಳುವಾಗ ಬಳಸುವ ಲೇಖನ ಚಿಹ್ನೆ. ಸರಿಯಾದ ಉತ್ತರ ಆಪ್ಷನ್ ಎ, ಆವರಣ ಚಿಹ್ನೆ. ಮನ್ವಂತರ ಪದವು ಈ ಸಂಧಿಗೆ ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಎನ್ ಸಂಧಿ. ಮನು ಪ್ಲಸ್ ಅಂತರ ಮನ್ವಂತರ. ಮುಂದಿನ ಮುಖ್ಯ ಪ್ರಶ್ನೆ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 4 ಅಂಕಗಳು. ಇಸವಾಸ, ವಿಶ್ವಾಸ, ಇಲ್ಲದಂಗ, ಇಲ್ಲದ ಹಾಗೆ. ಒಳ್ಳೆಯ ಗುಣವಾಚಕ, ಇನಿತು ಪರಿಮಾಣವಾಚಕ. ಸತಿಪತಿ ಜೋಡು ನುಡಿ. ಕಟ್ಟ ಕಡೆಗೆ ದ್ವಿರುಕ್ತಿ. ಕಡೆಗೆ ಪ್ಲಸ್ ಕಡೆಗೆ, ಕಟ್ಟ ಕಡೆಗೆ. 10, ಅ ಇ ಉ ಆ ಇ ಉ ಇವು ದೀರ್ಘ ಸ್ವರಗಳು. ಅ ಇ ಉ ರು ಇವು ವೃಸ ಸ್ವರಗಳು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ. 7 ಪ್ರಶ್ನೆ, 7 ಅಂಕಗಳು. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ, ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಸಾಧನವಾಗಿದೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. ಇಂದಿಗೂ ಕಬ್ಬಿಗರ ಸ್ಫೂರ್ತಿಯೆಂದು ಮನೆಯಾಗಿರುವುದು ಯಾವುದು? ವೆಸ್ಟ್ ಮಿನಿಸ್ಟರ್ ಅಬೆ. ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು? ಮಂತ್ರಿ ಪದವಿ. ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ. ದೃಪದನನ್ನು ಪಡಿಯರನಿಗೆ ಏನೆಂದು ಹೇಳಿ ಕಳುಹಿಸಿದನು? ಅಂಥವನನ್ನು ನಾನು ತಿಳಿದಿಲ್ಲ, ಅವನನ್ನು ಹೊರಗೆ ತಳ್ಳು ಎಂದು ಹೇಳಿ ಕಳುಹಿಸಿದನು. ಗುಡಿಸಲೊಳಗೆ ಬರಲು ಹೆದರಿದವರು ಯಾರು? ಗುಡಿಸಲೊಳಗೆ ಬರಲು ಹೆದರಿದವರು ವಸಂತ. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 10 ಪ್ರಶ್ನೆಗಳು, 20 ಅಂಕಗಳು. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಶಿಕ್ಷಣದ ಬಗ್ಗೆ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಏನೆಂದು ಹೇಳಿದ್ದಾರೆ? ಉಲವರ್ತ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು? ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಭಗತ್ ಸಿಂಗ್ ಹೇಗೆ ಅಮರನಾದನು? ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗುವುದು ಯಾವಾಗ? ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಮುಂದಿನ ಮುಖ್ಯ ಪ್ರಶ್ನೆ, ಕೃತಿಕಾರರ ಪರಿಚಯ. 6 ಅಂಕಗಳು. ಎನ್ ಮೂರ್ತಿರಾವ್, ಕುವೆಂಪು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ
ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. 3 ಅಂಕಗಳು. 2 ಸಾಲನ್ನು ಕೊಟ್ಟಿದ್ದರೆ ಅದು ಕಂದ ಪದ್ಯ ಆಗಿರುತ್ತದೆ. 2 ಸಾಲು ಕೊಟ್ಟಿದ್ದರೆ ಅದು ಕಂದ ಪದ್ಯ ಇರುತ್ತದೆ. ಗುರು ಲಘುವನ್ನು ಹಾಕಿ 4 ಮಾತ್ರೆಯ ಘನಗಳನ್ನು ಮಾಡಿದರೆ ನಮಗೆ 3 ಅಂಕ ಸಿಗುತ್ತವೆ. ಮುಂದಿನ ಮುಖ್ಯ ಪ್ರಶ್ನೆ ಅಲಂಕಾರ. ಇದಕ್ಕೆ ಅಂಕಗಳು 3. ರಾಮಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸುತ್ತಿದ್ದರು. ಅಂತೆ ಅಂತಕ್ಕಂತಹ ಪದ ಇದ್ದರೆ ಅದು ಉಪಮಾಲಂಕಾರ. ಉಪಮಾಲಂಕಾರ. ಉಪಮೇಯ ರಾಮಲಕ್ಷ್ಮಣರು, ಉಪಮಾನ ಅಶ್ವಿನಿ ದೇವತೆಗಳು, ಉಪಮಾವಾಚಕ ಅಂತೆ ಸಮಾನ ಧರ್ಮ ಶೋಭಿಸುತ್ತಿದ್ದರು. ಮುಂದಿನ ಮುಖ್ಯ ಪ್ರಶ್ನೆ ಗಾದೆ ಮಾತುಗಳು. 3 ಅಂಕಗಳು. ಪರೀಕ್ಷೆಯಲ್ಲಿ ನಿಮಗೆ 2 ಗಾದೆ ಮಾತುಗಳನ್ನು ಕೊಟ್ಟಿರುತ್ತಾರೆ. ಒಂದನ್ನು ಮಾತ್ರ ಬರೀಬೇಕು. ಕೈ ಕೆಸರಾದರೆ ಬಾಯಿ ಮೊಸರು, ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಮುಂದಿನ ಪ್ರಶ್ನೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ. 6 ಪ್ರಶ್ನೆಗಳು, 18 ಅಂಕಗಳು. ಮೈಸೂರು ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಯಿತು. ಭಾಗ್ಯಶಿಲ್ಪಿಗಳು ಪಾಠದಿಂದ ಆಯ್ಕೆಯಾಗಿದೆ. ನಿನಗೊಂದು ಗುಡಿ ಮನೆ ಕಟ್ತಾ ಇದ್ದೀವಿ ತಾಯಿ. ದೇವನೂರು ಮಹಾದೇವ ಅವರ ಎದೆಗೆ ಬಿದ್ದ ಅಕ್ಷರ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು. ಈ ವಾಕ್ಯವನ್ನು ಸಾರಾ ಅಬುಬಕ್ಕರ್ ಅವರು ಬರೆದ ಯುದ್ಧ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಬಲ್ಲರು ಯಾರ ಹಾಕಿದ ಹೊಂಚ. ಈ ವಾಕ್ಯವನ್ನು ದ ರಾ ಬೇಂದ್ರೆಯವರು ಬರೆದಂತಹ ಹಕ್ಕಿ ಹಾರುತ್ತಿದೆ ನೋಡಿದರ ಕೃತಿಯಿಂದ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಮೇನಾಯಿತು ಕೌರವಂಗೆ ಅವನಿತಳಂ. ಈ ವಾಕ್ಯವನ್ನು ಮಹಾಕವಿ ರನ್ನ ಅವರು ಬರೆದ ಚಲಮನೆ ಮೆರವೆಂ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಜಲಕ್ಕನೀಗನೆ ಅರಿದೆಂ ಸಿರಿ ಕಲ್ಲೊಡ ಹುಟ್ಟಿತೆಂಬುದಂ. ಈ ವಾಕ್ಯವನ್ನು ಪಂಪ ಮಹಾಕವಿ ಬರೆದ ಕೆಮ್ಮನೆ ಮೀಸೆವತ್ತನೆ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಇದಕ್ಕೆ ನಿಗದಿಯಾದ ಅಂಕಗಳು 4 ಅಂಕಗಳು. ತಪ್ಪಿಲ್ಲದ ಪ್ರತಿ ಸಾಲಿಗೆ 1 ಅಂಕ ನಿಮಗೆ ಸಿಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವರ್ಷ ನೀಲನಕಾಶೆ ಇರುವುದರಿಂದ ಕೇವಲ 3 ಪದ್ಯಗಳಿಂದ ಮಾತ್ರ ಕಂಠಪಾಠ ಪದ್ಯವನ್ನು ಕೇಳಲಾಗುತ್ತೆ. 1ನೇದು ಸಂಕಲ್ಪ ಗೀತೆ, 2ನೇದು ಕೌರವೇಂದ್ರನ ಕೊಂದೆ ನೀನು, 3ನೇದು ವೀರಲವ. ತೆಗೆದುತ್ತರಿಯಮಂ ಉರಿದು ಕುದುರೆಯ ಗಳಕ್ಕೆ ಬಿಗಿದು ಕದಳಿ ದ್ರುಮಕ್ಕೆ ಕಟ್ಟಲ್ಕೆ ಮುನಿಸುತರ್ಮಿಗೆ ನಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಬಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದಕ್ಕೆ ಬೆದರುವನೆ ಪೋಗಿ ನೀವೆಂದು ಲವನು ಅಗಡುತನದೆಂದೇ ಬಿಲ್ದಿರುವ ನೀರಿಸಿ ತೀಡಿ ಜೇಗೈದು ನಿಂತಿದ್ದನು. ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ. ಇದಕ್ಕೆ 4 ಅಂಕಗಳು. ಸಾರಾಂಶವನ್ನಾದರೂ ಸರಿಯೇ 3 ಪದ್ಯಗಳಿಂದ ಮಾತ್ರ ಕೇಳಲಾಗುತ್ತೆ. ಸಂಕಲ್ಪಗೀತೆ, ಕೌರವೇಂದ್ರನ ಕೊಂದೆ ನೀನು, ವೀರಲವ. ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. 2 ಪ್ರಶ್ನೆಗಳು, 8 ಅಂಕಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಗದ್ಯ ಭಾಗದಿಂದ ಶಬರಿ ಪಾಠದಿಂದ ಮಾತ್ರ 8-10 ವಾಕ್ಯದ ಪ್ರಶ್ನೆಗಳನ್ನು ಕೇಳುತ್ತಾರೆ. ನೀವು ಶಬರಿ ಪಾಠವನ್ನು ಮಾತ್ರ ಓದಿಕೊಂಡರೆ ಸಾಕು. 8-10 ವಾಕ್ಯದ ಪ್ರಶ್ನೆ. ತಾಳಿದವನು ಬಾಳಿಯಾನು ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಅಥವಾ ರಾಮನ ವ್ಯಕ್ತಿತ್ವ ಶಬರಿಯ ಮಾತುಗಳಲ್ಲಿ ಹೇಗೆ ವ್ಯಕ್ತವಾಗಿದೆ? ಪದ್ಯ ಭಾಗದ ಪ್ರಶ್ನೆ. ಪಾಂಡವರನ್ನು ರಕ್ಷಿಸಲು ನಿರ್ಧರಿಸಿದ ಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ
ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ. ಪ್ಯಾರಾಗ್ರಾಫನ್ನು ಕೊಟ್ಟಿರುತ್ತಾರೆ, 2 ಪ್ರಶ್ನೆಗಳನ್ನು ಕೇಳಿರುತ್ತಾರೆ. ಈ ಪ್ರಶ್ನೆಗೆ 2 ಅಂಕ, ಈ ಪ್ರಶ್ನೆಗೆ 2 ಅಂಕ, ಒಟ್ಟು 4 ಅಂಕಗಳು. ಮುಂದಿನ ಮುಖ್ಯ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರವನ್ನು ಬರೆಯಿರಿ. ಇದಕ್ಕೆ 5 ಅಂಕಗಳು. ನಿಮ್ಮನ್ನು ಗೌರಿಬಿದನೂರು ತಾಲೂಕು ವಿದುರಾಶ್ವತ್ಥ ಸರ್ಕಾರಿ ಪ್ರೌಢಶಾಲೆಯ ಜ್ಯೋತಿ ಎಂದು ಭಾವಿಸಿಕೊಂಡು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆ ಮಾಡುವಂತೆ ವಿದುರಾಶ್ವತ್ಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೊಂದು ಮನವಿ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮನ್ನು ಮಲೆ ಮಹದೇಶ್ವರ ಬೆಟ್ಟದ ವಸತಿ ಶಾಲೆಯ ವಿದ್ಯಾರ್ಥಿ ನವಿತಾ ಎಂದು ಭಾವಿಸಿಕೊಂಡು ಕೊಪ್ಪಳದ ಹೂವಿನಹಳ್ಳಿ ವಾಸವಾಗಿರುವ ನಿಮ್ಮ ತಾಯಿ ನಾಗಮ್ಮನವರಿಗೆ ಪೋಷಕರ ಸಭೆಗೆ ಹಾಜರಾಗುವಂತೆ ಕೋರಿ ಒಂದು ಪತ್ರವನ್ನು ಬರೆಯಿರಿ. ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದರೂ ಒಂದು ವಿಷಯಕ್ಕೆ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧವನ್ನು ಬರೆಯಿರಿ. ಪ್ರಬಂಧಕ್ಕೆ ನಿಗದಿಯಾದ ಅಂಕಗಳು 5. ಪ್ರಶ್ನೆ ಸಂಖ್ಯೆ 45, ರಾಷ್ಟ್ರೀಯ ಭಾವೈಕ್ಯತೆ ಅಥವಾ ಮಹಿಳಾ ಸಬಲೀಕರಣ. ಪ್ರಬಂಧವನ್ನು 2 ಕೊಟ್ಟಿರುತ್ತಾರೆ. ಆ 2ರಲ್ಲಿ ನಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಆಯ್ಕೆ ಮಾಡಿಕೊಂಡು ಬರೆಯಬೇಕು. ಪ್ರಬಂಧದಲ್ಲಿ 3 ಹಂತಗಳು ಬರುತ್ತವೆ. ಪೀಠಿಕೆ, ಆಮೇಲೆ ವಿಷಯ ನಿರೂಪಣೆ, ಹಂತಗಳನ್ನು ಹಾಕಿಯೇ ಬರೆಯಬೇಕು. ವಿಷಯ ನಿರೂಪಣೆ, ಆಮೇಲೆ ಉಪಸಂಹಾರದೊಂದಿಗೆ ಪ್ರಬಂಧವನ್ನು ಬರೆಯಬೇಕು. ಆಮೇಲೆ ವಿದ್ಯಾರ್ಥಿಗಳೇ, ಪತ್ರದಲ್ಲಿ ವ್ಯಾವಹಾರಿಕ ಪತ್ರವನ್ನೇ ಬರೆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅಲ್ಲಿ ಹಂತಗಳು ತುಂಬ ಕರೆಕ್ಟಾಗಿರ್ತವೆ. ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ವಂದನೆಗಳೊಂದಿಗೆ, ಕೆಳಗಡೆ ಬಲಭಾಗದಲ್ಲಿ ಇಂತಿ ತಮ್ಮ ವಿಶ್ವಾಸಿ, ಮೇಲ್ಗಡೆಯಲ್ಲಿ ಬಲಭಾಗದಲ್ಲಿ ದಿನಾಂಕ ಮತ್ತು ಸ್ಥಳ, ಕೊನೆಗೆ ಹೊರವಿಳಾಸ, ಇವರಿಗೆ ಮತ್ತು ಇವರಿಂದ, ಈ ರೀತಿಯಾಗಿ ಬರೆದರೆ ನಿಮಗೆ ಅಂಕಗಳು ಇಲ್ಲಿ ಕಡಿಮೆ ಬರಲ್ಲ. ಕರೆಕ್ಟಾಗಿ ನಿಮಗೆ 5 ಅಂಕಗಳು ಸಿಗುತ್ತವೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ಶೇರ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.